ತುಂಬಾ ಕೇಳ್ತಾ ಇದ್ದೀನಿ, ಅದನ್ನ ಎಲ್ಲಾ ಕಡೆ ಹೇಳ್ತಾ ಇದಾರೆ. ಅಂಡ್ ಐ ನೋ, ಬಿಕಾಸ್ ನಮ್ಮ ಹೆಂಡತಿ ತುಂಬಾ ನೋಡಕ್ ಚೆನ್ನಾಗಿ, ಅದಕ್ಕಿಂತ ಎದುರುಗಡೆ ಅಂತೂ ನೀವು ಇನ್ನೂ ಅಪ್ರಿಶಿಯೇಟ್ ಮಾಡ್ತೀರಾ ಅವ್ರನ್ನ. ಐ ಆಮ್ ವೆರಿ ಲಕ್ಕಿ ಅಂತ. ಸೊ ವೆರಿ ಹ್ಯಾಪಿ. ಅಪ್ರಿಶಿಯೇಷನ್ ನನ್ನ ಜರ್ನಿ ಜೊತೆ ಅವಳು ಬಂದಿದ್ದಾಳೆ, ಯಾಕಂದ್ರೆ ನಂಗೆ ಯಾರು PR ಇರಲಿಲ್ಲ. ಅಂಡ್ ಪೋಸ್ಟ್ ಅವಳೇ ಮಾಡ್ತಾ ಇದ್ಲು, ಕಾಸ್ಟ್ಯೂಮು ಅವಳೇ ಡಿಸೈನ್ ಮಾಡಿ ಅವಳೇ ಹೊಲಿಸ್ತಾ ಇದ್ಲು. ನನ್ನ ಸೈಜ್ಗೆ ಯಾರು ಕೊಲ್ಯಾಬ್ ಸಿಗ್ತಾ ಇರಲಿಲ್ಲ ನನಗೆ. ಸೊ ನಾವೇ ಪರ್ಚೇಸ್ ಮಾಡಿ ವಿ ಹ್ಯಾವ್ ಟು ಸ್ಟಿಚ್ ದ ಕಾಸ್ಟ್ಯೂಮ್. ಸೊ ಅದು ತುಂಬಾ ಟ್ರಬಲ್ ಆಯ್ತು ಅವಳಿಗೆ. ನನ್ನ ಬಿಸ್ನೆಸ್ ಇದೆ, ಜಿಮ್ ಇದೆ, ಅದನ್ನೇ ನೋಡ್ಕೊತಾ ಇದ್ಲು ಬೆಳಗ್ಗೆ ಹೋಗಿ ನೈಟ್ ತನಕ. ಸೊ ನನ್ನ ಹೌದು ಸ್ನೇಹಿತರೆ, ಬಿಗ್ ಬಾಸ್ ಶೋನ 4ನೇ ರನ್ನರ್ ಅಪ್ ಆಗಿರುವಂತಹ ರಘು ಅವರ ಧರ್ಮಪತ್ನಿ ಗ್ರೀಷ್ಮ ಅವರು ನೋಡಲು ಬಹಳ ಸುಂದರ ಹಾಗೂ ವ್ಯಕ್ತಿತ್ವದಲ್ಲೂ ಕೂಡ ಬಹಳನೇ ಒಳ್ಳೆಯ ಗುಣವನ್ನು ಬೆಳೆಸ್ಕೊಂಡಿದ್ದಾರೆ. ಗ್ರೀಷ್ಮ ಅವರು ರಘು ಅವರ ಧರ್ಮಪತ್ನಿ, ನೋಡಲು ತುಂಬಾ ಸುಂದರವಾಗಿ ಕೂಡ ಇದ್ದಾರೆ. ಹಾಗೆಯೇ ಬಿಗ್ ಬಾಸ್ ಶೋನಲ್ಲಿ ಫ್ಯಾಮಿಲಿ ರೌಂಡಲ್ಲಿ ಬಂದಿದ್ದರು. ಸೊ ಆವಾಗ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ತುಂಬಾ ಚೆನ್ನಾಗಿದ್ದಾರೆ ರಘು ಅವರ ಹೆಂಡತಿ ಅಂತೇಳಿ. ಸೊ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದರು. ಹಾಗೆಯೇ ಒಳ್ಳೆ ಜೋಡಿ ಅಂತಲೂ ಕೂಡ, ತುಂಬ ಕ್ಯೂಟಾಗಿ ತುಂಬ ಮುದ್ದಾಗಿರುವಂತಹ ಜೋಡಿ ಅಂತಲೂ ಕೂಡ ಹಾಡಿ ಹೊಗಳಿದ್ರು. ಹಾಗೆಯೇ ಬಿಗ್ ಬಾಸ್ ಶೋನಲ್ಲಿ ಅವರ ಬರ್ತ್ಡೇನೂ ಕೂಡ ಆವತ್ತಿನ ದಿನವೇ ಆಗಿರೋದ್ರಿಂದ ಅಲ್ಲೇ ಕೂಡ ಆಚರಿಸಿಕೊಂಡ್ರು. ಈ ಜೋಡಿಗೆ ಮುದ್ದಾಗಿರುವಂತಹ ಒಬ್ಬ ಮಗ ಕೂಡ ಇದ್ದಾರೆ. ಸೊ ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಇದ್ದಾರೆ ಅಂಥೇಳಿ. ಸೊ ಮನಸೋಲದವರೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಕಮೆಂಟ್ ಸೆಕ್ಷನ್ನ ನೋಡೋದಾದರೆ ಈ ಒಂದು ಬ್ಯೂಟಿಗೆ ಮ್ಯಾಮ್, ದೇವರು ರಾಘಣ್ಣ ನಿನ್ನ ಚೆನ್ನಾಗಿಟ್ಟಿರಲಿ ಮೇಡಮ್ ಅಂತ ಹೇಳ್ತಿದ್ದಾರೆ. ಮತ್ತು ಒಂಚೂರು ಅಹಂಕಾರ ಇಲ್ಲದ ವ್ಯಕ್ತಿ ರಘು ಅಣ್ಣ. ರಘು ಸರ್, ನೀವು ಬಿಗ್ ಬಾಸ್ ಮನೆ ವಿನ್ ಆಗಲೇಬೇಕಿತ್ತು ಅಂತ ಹೇಳ್ತಿದ್ದಾರೆ. ಮತ್ತು ಅಣ್ಣ ಅತ್ತಿಗೆ ಜೋಡಿ ಸೂಪರ್ ಅಂತಲೂ ಕೂಡ ಹೇಳಿದ್ದಾರೆ. ಪುಣ್ಯ ಮಾಡಿದ್ದೆ ಕಣಮ್ಮ ಅಂತ ಗಂಡನನ್ನು ಪಡೆಯೋಕೆ ಅಂತ ಕೂಡ ಹೇಳಿದ್ದಾರೆ. ಹೌದಲ್ವಾ? ಸೊ ಇಬ್ಬರೂ ಕೂಡ ತುಂಬಾ ಅದೃಷ್ಟ ಮಾಡಿದ್ದಾರೆ. ಹಾಗೆಯೇ ಬಿಗ್ ಬಾಸ್ ಶೋನ ಇದ್ದಾಗ ಎಲ್ಲ ಅವರ ಔಟ್ಫಿಟ್ ಅರೇಂಜ್ಮೆಂಟು ಕೂಡ ಸೊ ಗ್ರೀಷ್ಮ ಅವರೇ ಮಾಡಿದ್ದಂಥದ್ದು. ಹಾಗೆಯೇ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಇವರಿಬ್ಬರು ಕೂಡ ಅಪ್ಪಟ ಡಿ ಬಾಸ್ ಅಭಿಮಾನಿ ಅಂತ ಹೇಳ್ಬೋದು. ಸೊ ಡಿ ಬಾಸ್ ಅಭಿಮಾನಿ ಕೂಡ ಇವರಿಬ್ಬರು ಕೂಡ ತುಂಬಾ ಒಳ್ಳೆಯ ಬಾಂಡಿಂಗನ್ನು ಸೊ ಡಿ ಬಾಸ್ ಜೊತೆಗೆ ಸೊ ಇವರಿಬ್ಬರು ದಂಪತಿಗಳು ಕೂಡ ಒಳ್ಳೆಯ ಸ್ನೇಹ ಬಾಂಧವ್ಯದಿಂದ ಇದ್ದರು. ಹಾಗೆಯೇ ರಘು ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಕೂಡಲೇ ಪತ್ನಿಯವರಿಗೆ ಕೇಳಿದ್ರಂತೆ, ಡಿ ಬಾಸ್ ಅವರು ಹೊರಗಡೆ ಬಂದ್ರಾ ಅಂಥೇಳಿ. ಸೊ ಆಗ ಇಲ್ಲ ಅಂತ ಕೇಳಿ ತುಂಬಾ ಬೇಜಾರಾಯಿತು ಅಂಥೇಳಿ ಅವರ ಬೇಸರನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಸುದೀಪ್ ಅವರ ಮತ್ತೊಂದು ಸ್ನೇಹನೂ ಕೂಡ ನನಗೆ ತುಂಬಾ ಇಷ್ಟ ಅಂತಲೂ ಕೂಡ ತಿಳಿಸಿದ್ದಾರೆ. ಈ ಒಂದು ಸೂಪರ್ ಆಗಿರೋಂತಹ ಇನ್ಫಾರ್ಮೇಷನ್ಗೆ ಸೊ ಒಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್ ವೀಡಿಯೋಸ್ ಒಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.